ಕಾರ್ಯಕ್ರಮವೊಂದಕ್ಕೆ ತೆಲುಗು ನಟಿ ನಿಧಿ ಅಗರ್ವಾಲ್ ಗೆಸ್ಟ್ ಆಗಿ ಆಗಮಿಸಿದ್ರು. ಈ ಸಮಯದಲ್ಲಿ ಸಾವಿರಾರು ಜನರು ನಿಧಿಯನ್ನು ನೋಡಲು ಬಂದಿದ್ರು. ಕಾರ್ಯಕ್ರಮ ಮುಗಿಸಿ ತೆರಳುವ ವೇಳೆಗೆ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ದಿದ್ದ ಜನ ನಿಧಿಯ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ರು. ಅಲ್ಲಿ ಬಂದಿದ್ದ ಜನ ಈ ರೀತಿ ರಿಯಾಕ್ಟ್ ಆಗೋಕೆ ಕಾರಣ ನಿಧಿ ಅಗರ್ವಾಲ್ ತೊಟ್ಟಿದ್ದ ಬಟ್ಟೆ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟು ಕಾಂಟ್ರವರ್ಸಿಗೆ ಗುರಿಯಾಗಿದ್ದಾರೆ ತೆಲುಗು ನಟ ಶಿವಾಜಿ. ನಿಮ್ಮ ಅಂದ ನೀವು ಹಾಕೋ ಸೀರೆಯಲ್ಲಿ ಅಥವಾ ನೀವು ತೊಡುವ ಬಟ್ಟೆಯಲ್ಲಿ ಇರುತ್ತೆ ವಿನಃ ನಿಮ್ಮ ದೇಹವನ್ನ ತೋರಿಸೋದ್ರಲ್ಲಿ ಇರೋದಿಲ್ಲ. ನಿಮ್ಮ ದೇಹವನ್ನು ತೋರಿಸ್ಕೊಂಡು ಓಡಾಡಿದ್ರೆ ನೋಡಿದ ಜನ ನಗ್ತಾ ದರಿದ್ರ ಹೆಂಗಸೆ ಈ ತರ ಬಟ್ಟೆ ಯಾಕೆ ಹಾಕದೆ, ಸ್ವಲ್ಪ ಒಳ್ಳೆ ಬಟ್ಟೆ ಹಾಕು, ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಬೈಬೇಕು ಅನ್ಸುತ್ತೆ. ಆದ್ರೆ ಬೈಯೋಕಾಗಲ್ಲ, ಮನ್ಸೊಳಗೆ ಬೈಕೊಂಡು ಸುಮ್ನಾಗ್ತಾರೆ. ಈ ತರ ನೇರವಾಗಿ ಹೇಳಿದ್ರೆ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ವಾ ಅಂತಾರೆ. ಸ್ತ್ರೀ ಅಂದ್ರೆ ಪ್ರಕೃತಿ ಎಷ್ಟು ಅಂದವಾಗಿ ಇರ್ತೋ ಅಷ್ಟು ಗೌರವ ಹೆಚ್ಚಾಗುತ್ತೆ. ಆ ಕಾಲದಲ್ಲಿ ಸಾವಿತ್ರಿ ಸೌಂದರ್ಯನ ನೋಡಿದ್ರೆ ಗೌರವ ಹೆಚ್ಚಾಗ್ತಿತ್ತು. ಈ ಕಾಲದಲ್ಲಿ ರಶ್ಮಿಕಾ ಮಂದಣ್ಣ ಸೇರಿದಂತೆ ಸಾಕಷ್ಟು ಹೀರೋಯಿನ್ಗಳು ಒಳ್ಳೆ ಬಟ್ಟೆ ತೊಟ್ಟು ಮಾದರಿಯಾಗಿದ್ದಾರೆ. ಗ್ಲಾಮರ್ ಅನ್ನೋದು ಒಂದು ಹಂತದ ತನಕ ಇರಬೇಕು. ಈ ಮಾತನ್ನ ಹೇಳಿದ ತಕ್ಷಣ ಎಲ್ಲರೂ ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ. ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಸ್ವಾತಂತ್ರ್ಯ ಅನ್ನೋದು ಅದೃಷ್ಟ, ಅದನ್ನು ಕೆಟ್ಟದಕ್ಕೆ ಬಳಸಬೇಡಿ. ನಮ್ಮ ಗೌರವ ಯಾವಾಗ ಹೆಚ್ಚಾಗುತ್ತೆ ಅಂದ್ರೆ ನಮ್ಮ ವೇಷ ಭಾಷೆಯಿಂದ ಹೆಚ್ಚಾಗುತ್ತೆ. ಪ್ರಪಂಚದ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಸಹ ಸೀರೆ ಕಟ್ಟಿದವರಿಗೆ ವಿಶ್ವ ಸುಂದರಿ ಕಿರೀಟ ಬಂದಿದ್ದು ಎಂದಿದ್ದಾರೆ ನಟ ಶಿವಾಜಿ. ಶಿವಾಜಿಯ ಮಾತಿಗೆ ಉತ್ತರಿಸಿರೋ ನಟಿ ಅನಸೂಯ, ನಿನಗೆ ದಮ್ಮು ಧೈರ್ಯ ಇದ್ರೆ ಗಂಡಸರಿಗೆ ಹೇಳು, ಏನ್ರೋ ಅದು ಕಾಡು ಪ್ರಾಣಿಗಳ ತರ ಮೈ ಮೇಲ್ ಬೀಳ್ತೀರಾ? ಆ ಹೆಣ್ಣು ಮಗಳ ಅಂದವನ್ನ ನೋಡಿ ಅವರ ಬ್ಯೂಟಿಯನ್ನ ಅಪ್ರಿಶಿಯೇಟ್ ಮಾಡಿ, ಅವರಿಗೆ ಗೌರವ ಕೊಡೋದು ಕಲೀರಿ ಅಂತ ಬುದ್ಧಿವಾದ ಹೇಳಿ. ಸೆಲ್ಫ್ ಕಂಟ್ರೋಲ್ ಇಲ್ಲದವರು ಇನ್ನೊಬ್ಬರ ಮೇಲೆ ಹೇಳ್ತಾರೆ, ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸಲು ಪ್ರಯತ್ನಿಸ್ತಾರೆ. ಹೆಣ್ಮಕ್ಳು ಬಟ್ಟೆಯನ್ನು ಈ ರೀತಿಯೇ ಹಾಕಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ನಾನಾಗ್ಲಿ ಬೇರೆ ಹೀರೋಯಿನ್ಗಳು ಯಾರಾದ್ರೂ ಆಗ್ಲಿ ಇದೇ ತರ ಬಟ್ಟೆನ ನೀವ್ ಹಾಕಿ ಅಂತ ಹೇಳಿದೀವಾ? ಯಾವ ತರ ಬಟ್ಟೆ ಹಾಕಬೇಕು ಹಾಕಬಾರ್ದು ಅಂತ ಹೇಳಿಸ್ಕೊಳ್ಳೋಕೆ ನಾವೇನು ಚಿಕ್ಕ ಮಕ್ಕಳಲ್ಲ. ನಮ್ಮ ಹಕ್ಕಿನ ಜೊತೆಗೆ ನಮ್ಮ ಲಿಮಿಟ್ಟು ನಮಗೆ ಗೊತ್ತು. ನಮಗೆ ಹೇಗ್ ಬೇಕು ಹಾಗೆ ಬದುಕಲು ಬಿಡಿ ಅಂತ ಪ್ರಾರ್ಥಿಸ್ತಿದ್ದೇವೆ. ನಮಗೆ ಇಷ್ಟ ಬಂದ ಹಾಗೆ ಬಟ್ಟೆನ ನಾವು ಹಾಕೋತೀವಿ. ನೀವೇ ಇಷ್ಟು ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ಈ ಸೃಷ್ಟಿಕರ್ತರು ನಾವಿನ್ನೆಷ್ಟು ಬುದ್ಧಿವಂತರಾಗಿರ್ತೀವಿ. ನಿಮ್ಮ ಜಾಗ ಯಾವುದು ಅಂತ ತಿಳಿಸೋಕೆ ನಾವೆಲ್ಲ ಕಂಕಣ ಕಟ್ಟಿ ಕೆಳಗೆ ಇಳಿದ್ರೆ ಏನಾಗುತ್ತೆ ಗೊತ್ತಾ ಸರ್? ಈ ತರದ್ದು ಬಟ್ಟೆ ಹಾಕಬೇಕು, ಹೀಗೆ ಇರಬೇಕು ಅಂತ ಎಲ್ಲಿ ಬರೆದಿದೆ ತೋರಿಸಿ. ಗಂಡು ಜಾತಿಗೆ ಮೊದಲು ಬುದ್ಧಿ ಹೇಳಿ. ನಾವು ಹಾಕೋ ಬಟ್ಟೆ ಮ್ಯಾಟರ್ ಆಗಲ್ಲ, ನಿಮ್ಮ ನೋಟ, ನಿಮ್ಮ ಯೋಚನೆ, ನಿಮ್ಮ ಕ್ಯಾರೆಕ್ಟರ್ ಮ್ಯಾಟರ್ ಆಗುತ್ತೆ ಅಂತ ನಟ ಶಿವಾಜಿಗೆ ನಟಿ ಅನಸೂಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶಿವಾಜಿಯ ಕಾಂಟ್ರವರ್ಷಿಯಲ್ ಹೇಳಿಕೆ ಈಗ ಸೊಸೈಟಿಯಲ್ಲಿ ಚರ್ಚೆಗೆ ಗುರಿಯಾಗಿದ್ದು, ಕೆಲವರು ಪರ, ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಿವಾಜಿ ಹೇಳಿರೋ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ. ಪಾಸಿಟಿವ್ ಮಾತುಗಳನ್ನ, ಒಳ್ಳೆಯ ಮಾತುಗಳನ್ನ ಯಾರಾದ್ರೂ ಸಹ ಒಪ್ಕೊಳ್ಬೇಕು ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ನಮ್ಮ ಹಕ್ಕು, ನಮ್ಮ ಸ್ವಾತಂತ್ರ್ಯ, ನಮಗೆ ಕಂಫರ್ಟಬಲ್ ಅನ್ಸೋ ಬಟ್ಟೆಗಳನ್ನ ನಾವು ಹಾಕೋತೀವಿ ಎಂದಿದ್ದಾರೆ. ಎಲ್ಲವೂ ಇತಿಮಿತಿಯಲ್ಲಿದ್ರೆ ಒಳ್ಳೇದು ಅಂತಾರೆ ತಿಳಿದವರು.